ನೀನು ತಿಕ್ಕ 20 ವರ್ಷ ತೊಳೆದ ರೀ. ನೀನು 50 ಪೈಸೆ ಅನುಕೂಲ ಇಲ್ವಾ ನಮಗೆ? ಏನು ಮಾಡಿದೆ ನೀನು ನಮಗೆ? ಇವತ್ತು ಬಂದು ಪುಡ್ಕೋಸಿ ರೈತ ಅಂತೀಯ ನೀನು. ನಾವೇನು ನೀನು ರೈತರ ಅಲ್ವೇ? ಬೆಳೆಸ್ತವ್ರು ನಾವು ರೀ, ನೀವೆಲ್ಲ ಬೆಳೆದಿದ್ದು. ನೀನು ಎಲ್ಲೋ ಇದ್ದಿದ್ದು ಮನುಷ್ಯನ ನಾವು ಕರ್ಕೊಂಡು ಬೆಳೆಸ್ತವ್ರು. ಆ ಚೋಳಗಳು ಅಂತ ಯಾಕ್ರಿ ಅಂತಾರೆ? ಕಾಂಗ್ರೆಸ್ ಚೋಳಗಳು ಅವರೇ. ನಾವೇನು ಕಾಂಗ್ರೆಸ್ ಚೋಳಗಳಲ್ಲ, ನಾವು JDS ಚೋಳ. ನೀವು ಮಾಡ್ಬಿಟ್ಟು ಇವತ್ತು ಅನ್ಯಾಯ ಮಾಡ್ಬಿಟ್ಟು ನಮಗೆ ಯಾಕ್ರಿ ಅನ್ಯಾಯ ಮಾಡ್ತೀರಿ ಇವತ್ತು? ಇವತ್ತು ಏನು ಬೇಕು ಹೇಳ್ರಿ, ಏನು ಮಾಡಿದ್ರಿ ಹೇಳ್ರಿ ನಮಗೆ. ಅದು ನಿಮ್ಮ ಕೈ ಮುಗಿತೀನಿ, ಒಂದು ಸ್ವಲ್ಪ ಬಿಟ್ಬಿಟ್ಟು ಮನೆ ಕಡೆನ ಹೋಗಪ್ಪ. ನಿನ್ನ ಕೈ ಮುಗಿತೀನಿ ಕುಮಾರಣ್ಣ, ನಿನ್ನ ಕಾಲ್ಗಾನ ಬೆಳಿತೀನಿ ಹೋಗಯ್ಯ ಕುಮಾರಣ್ಣ. ಅಷ್ಟಾದರೂ ಕಲ್ತ್ಕೊಳ್ಳೆ ನಿನಗೆ. ನಮ್ಮ ಅದ್ರಲ್ಲಿ ಓಡೋದ್ರ ಕಣ್ಣಿಗೆ ಬರ್ಲಿವೆ ನಿನಗೆ. ಪದೀರು ಹುಡ್ದಾಗಿದ್ದ JDS, ನಿಮ್ಮ ಅಪ್ಪ ಹುಡ್ದಾಗಿದ್ದನು ಜನತಾ ತಾಳನೆ. ಇವತ್ತು ನಾವಿಲ್ಲ ರೀ, ನಾವೇನಿಲ್ಲ. ನೀವು ಯಾವತ್ತಿದ್ರು ನಾವು ಅದ್ರಲ್ಲಿ ಪಾಪ DK ಶಿವಕುಮಾರ್ ಆಯಪ್ಪ ಏನು ಮಾಡ್ತಾನೆ ರೀ. ಇನ್ನು ಅವ್ನು ಗಂಡು ಕಂಡ್ರಿ ಇವತ್ತು ಬಂದವ. ನಾವು ಬಂದೆ ಪಾಪ ಅವ್ನು ಏನೇನು ಹಾಕೊಂಡು ನಾವು ಒಂದು ದಿವಸ ಓಟ್ ಹಾಕ್ತಾರಲ್ಲ ಅವ್ನು ಇವತ್ತು ನಾವು ಹೇಳ್ಕೊಂಬರ್ರೆ ಗಂಡು. ನಾವು ಕೆಂಪೈನ್ ಪಾಳ್ಯ ಜಯರಾಮ್ ಅಂದ್ಬಿಟ್ಟು ಕಂಡಕ್ಟರ್ ಜಯರಾಮ್ ಅಂತ ಸ್ವಾಮಿ. ನಮ್ದು ಈಗಾಗಲೇ ಅಕ್ವೈರೇಷನ್ದು ಯಾವುದೋ 6 ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಈಗ ಒಂದು 570 ಜನಕ್ಕೆ ಒಂದು 10 ಜನ ಇದ್ದಾರೆ. ಎಲ್ಲ ಫುಲ್ ಎಲ್ಲ 6 ಈಸ್ಕೊಟ್ಟಿದ್ದಾರೆ. ಈಗಾಗಲೇ 40 ಜನಕ್ಕಾಗಲೇ ಅಮೌಂಟ್ ಕೊಟ್ಟಿದ್ದಾರೆ. ಯಾವುದೇ ಇಲ್ಲ, 1 ರೂಪಾಯಿ ಇಲ್ಲ. ಕರ್ಬೇವಿನ ಗಿಡಕ್ಕೆ ಕಾಂಗ್ರೆಸ್ ಗಿಡಕ್ಕೆ ಕಲ್ಲರ್ ಕಡ್ರು ಕಾಸು ಕೊಡ್ತಾರೆ ಕಣ್ರಿ. ಸುಮ್ಮನೆ ಅಪಪ್ರಚಾರ ಮಾಡಬೇಡಿ ಜನಿಗೆ. ಒಂದೇ ಗಂಟೆಯಲ್ಲಿ ಒಂದೇ ಸತಿ ಕಾಸು ಕೊಡ್ತಾ ಇದ್ದಾರೆ. ಸುಮ್ಮನೆ ಯಾಕೆ ಅಪಪ್ರಚಾರ ಮಾಡ್ತೀರಿ? ರೈತರು 80 ಜನ ಇಲ್ಲ ಅಂತೀರಿ. 80 ಯಾಕ್ರಿ? ಬರ್ರಿ ಊರ ಮೇಲೆ 80 ಜನಕ್ಕೆ ಎಷ್ಟು ಬೇಕು ರೀ? 80% ಮೇಲೆ ಅವ್ರಕಂಡ್ರಿ. ಇನ್ನೇನು ನಾವೇನು ರೈತರಲ್ವಾ? ಏನು ರೀ ಸ್ವಾಮಿ, ನೀನು 2006ರಲ್ಲಿ ಬಂದ್ಬಿಟ್ಟು ನಮ್ಮ ಮನೆಗಳೆಲ್ಲ ಮಾಡಿಬಿಟ್ರಲ್ರಿ. ನಾನು 9 ಎಕರೆ ಜಮೀನು ಇತ್ತು ರೀ. ಇವತ್ತು 4 ಎಕರೆಗೆ ಬಂದು ನಿಂತಿದ್ದೀನಿ ರೀ. ಎಲ್ಲ ಕಮ್ಮಿ ಕೊಟ್ಟು ಹಾಳು ಮಾಡ್ಕೊಂಬಿಟ್ಟೆ ರೀ. ಇವತ್ತು ನಾನು JDSನಲ್ಲಿ ಇದ್ದವನು ರೀ. ನೀನು ತಿಕ್ಕ 20 ವರ್ಷ ತೊಳೆದ ರೀ. ನೀನು 50 ಪೈಸೆ ಅನುಕೂಲ ಇಲ್ವಾ ನಮಗೆ? ಏನು ಮಾಡಿದೆ ನೀನು ನಮಗೆ? ಇವತ್ತು ಬಂದು ಪುಡ್ಕೋಸಿ ರೈತ ಅಂತೀಯ ನೀನು. ನಾವೇನು ನೀನು ರೈತರ ಅಲ್ವೇ? ಬೆಳೆಸ್ತವ್ರು ನಾವು ರೀ, ನೀವೆಲ್ಲ ಬೆಳೆದಿದ್ದು. ನೀನು ಎಲ್ಲೋ ಇದ್ದಿದ್ದು ಮನುಷ್ಯನ ನಾವು ಕರ್ಕೊಂಡು ಬೆಳೆಸ್ತವ್ರು. ಇವತ್ತು ನಮ್ಗೇನಾದ್ರೂ ಅನುಕೂಲ ಇಲ್ವೇನ್ರಿ? ಯಾಕೆ ಬಂದು ಏನು ಮಾಡ್ತೀರಾ? ಅದರಲ್ಲಿ ಟೌನ್ಶಿಪ್ ರೆಡ್ ಝೋನ್ ಕ್ಯಾನ್ಸಲ್ ಮಾಡಿದ್ದು ನಾವು ಬದುಕ್ತಿರ್ಲಿಲ್ವಾ? ಇವತ್ತು ಬಂದು 2 ಸತಿ ಮುಖ್ಯಮಂತ್ರಿ ಆದರೆ 2 ಸತಿಯಿಂದ ಏನು ಮಾಡಿದ್ರಿ ನೀವು? ಒಂದು ಸತಿಯೆಲ್ಲ ಬಂದು ನಿಮ್ಮ ಪೆನ್ ಇರಲಿವೆ, ಪೇಪರ್ ಇರಲಿವೆ, ಕ್ಯಾನ್ಸಲ್ ಮಾಡ್ಬೋದಿತ್ತಪ್ಪ. ಇವತ್ತು ಬದುಕಿದ್ರೆ ನಾವು ಎಷ್ಟು ದಿನ ಬದುಕಾಗ್ತಿರಲಿ? ಅದೇ ನಾವು ಪದೇ ರಿಪೀಟ್ ಮಾಡಿ ನಿನ್ಗೇನು ಅಂತಾರೆ ಇವರೆಲ್ಲ ಡೂಪ್ಲಿಕೇಟ್ ರೈತರುಗಳು ಹಂಗೆ ಹಿಂಗೆ ಅಂತ ನೀವು ಪ್ರಚಾರ ಮಾಡ್ತೀವಿ. ಪ್ರಚಾರ ಮಾಧ್ಯಮದಲ್ಲೂ ಸ್ವಲ್ಪ ಯಾಕೋ ಹಿಡಿದು ಮಾಡ್ತೀರಾ. ನೀವು ಚೆನ್ನಾಗಿ ಪ್ರಚಾರ ಮಾಡಿ. ಇಲ್ಲಿ 80 ಜನಕ್ಕೇನು ಇನ್ನೂ ಈಗ ಜಾಸ್ತಿ ಜನ ಬರ್ತಾರೆ. ಎಲ್ಲರೂ ಒಂದು ಖುಷಿಯಾಗಿ ಅವ್ರೆ ಮಾಡ್ಕೊಳ್ಳಿಕ್ಕೆ. ಟೌನ್ಶಿಪ್ಗೆ ಪಾರ್ಟ್ನರ್ಶಿಪ್ ತಗೋತಾರೆ, 80% ತಗೋತಾರೆ. ಯಾರು ಬೇಡ ಅನ್ನಲ್ಲ. ಟೌನ್ಶಿಪ್ಗೆ ಈಗ ನೀವು ಎಷ್ಟು ಕೊಡ್ತೀನಿ? 50% ಕೊಡ್ತೀನಿ ಅಂದ್ರೆ 50% ಗ್ಯಾರಂಟಿ ರೀ. ರೆಡಿ ಮಾಡವ್ರಿ. ನಿಮ್ಗೆ ದುಡ್ಡು ಕೊಟ್ಟಾಕಿದ್ರೆ ಆಗಲೇ ರೆಕಾರ್ಡ್ಸ್ ಕೊಡ್ತಾರೆ. 50% ನಮಗೆ ಸೈಟು ದುಡ್ಡು ಬೇಕಂದ್ರೆ ದುಡ್ಡು ಕಾಂಗ್ರೆಸ್ ಗಿಡಕ್ಕೂ ಕೊಡ್ತಾರೆ. ಕಲ್ಲರ್ ಕಟ್ಟಿದ್ರೆ ಕರ್ಬೇವಿನ ಗಿಡಕ್ಕೆಲ್ಲ ಕಾಂಗ್ರೆಸ್ ಗಿಡ ಕಲ್ಲರ್ ಕಟ್ಟಿದ್ರೆ ಅದಕ್ಕೂ ಕಾಸು ಕೊಡ್ತಾರೆ. 2 ಸತಿ ಬಂದು ಚೆಕ್ ಮಾಡ್ತಾರೆ. ನಮಗೇನೇನು ಆಗಲ್ಲ ಸ್ವಾಮಿ ಒಂದು ಅರ್ಜೆಂಟ್ ದುಡ್ಡು ಬೇಕಂದ್ರೆ ಈಗ ಅರ್ಜೆಂಟಾಗಿ ದುಡ್ಡು ಕೊಡ್ತಾರೆ. ನೀವು ಯಾಕ್ರಿ ಸುಳ್ಳು ಹೇಳಬೇಡಿ. ನೋಡ ಇಷ್ಟು ಮಾತು ಹೇಳ್ತೀನಿ ಸ್ವಾಮಿ, ಅಷ್ಟೇ. ನಾನು ಏನು ಹೇಳೋಕ್ಕಾಗಲ್ಲ. ಕುಮಾರಸ್ವಾಮಿ ಅವರು ಈಗ ಪ್ರತಿಷ್ಠೆಗಾಗಿ ಹೋರಾಟ ಮಾಡ್ತಿದ್ದಾರೆ ಅಥವಾ ಅವ್ರದ್ದು ಜಮೀನಿದೆ ಅಂತ ಜಮೀನಿಗಾಗಿ ಹೋರಾಟ ಮಾಡ್ತಿದ್ದಾರೆ, ಇಲ್ಲ ರೈತರಿಗಾಗಿ ಹೋರಾಟ ಮಾಡ್ತಿದ್ದಾರೆ? ಇವರು ಪ್ರತಿಷ್ಠೆಗೋಸ್ಕರ ಸ್ವಾಮಿ, ಓಟ್ಗೂ ಗಿಮ್ಮಿಗೋಸ್ಕರ ಓಡಾಡ್ತಾರೆ. ಅದು ಬಿಟ್ರೆ ಇನ್ಯಾವುದೂ ಇಲ್ಲ ರೀ. ಇವ್ರ ಅನುಕೂಲ ಎಂಥದ್ದು ಇಲ್ಲ ರೀ. ಸುಮ್ಮನೆ ನಾವೆಲ್ಲ ಮಾಡ್ದವ್ರು 20 ವರ್ಷದಿಂದ ದುಡ್ದವ್ರು ರೀ ನಾವು. ಈ ರಾಜಕೀಯಕ್ಕೆ ಬರೋಕ್ಕೆ ಮುಂಚೆನೇ ನಾವು ಮೊದಲೇ ರಾಜಕೀಯ ಮಾಡ್ತಿದ್ದು. ನನ್ನ ಮಕ್ಕಳು ತಲೆ ಬುಲ್ಟೆ ನಾವು ಎಣ್ಣೆಗಳು ಹೊತ್ತು ಸಾಕಾಗ್ಬಿಟ್ಟಿದ್ದೀವಿ ರೀ ಈ ವೈನ್ಗೋಸ್ಕರ. ನಾವೇನು ಹಂಗೆ ಮಾಡಲಿಲ್ಲ, ದುಡಿಲಿಲ್ಲ ರೀ. 50 ಪೈಸೆಗೋಲ ನಾವು ಚೇಳಗಳು ಪಾಳಗಳು. ಪಾಪ ಕಾಂಗ್ರೆಸ್ ಚೋಳಗಳಲ್ಲ ರೀ. ನಮ್ಮ ತಾಯಿ ಹೇಳಲು JDS ಬೆಲ್ಟ್ನವ್ರು ಕಣ್ರಿ ನಾವು. ಇವತ್ತು ನಮ್ಗೆ ಎಷ್ಟು ದುಃಖ ಆಗಿ ಗೊತ್ತೇಳ್ರಿ. ಹೇಳ್ಬೇಕಲ್ಲ, ಅಷ್ಟು ಕಷ್ಟ ಇದೆ. ಆ ರೀತಿಲಿ ಹೇಳ್ಬೇಕು. ಕಣ್ಣೀರು ಬರ್ತಾವ್ರಿ ಇವತ್ತು. ಆ ಚೋಳಗಳು ಅಂತ ಯಾಕ್ರಿ ಅಂತಾರೆ? ಕಾಂಗ್ರೆಸ್ ಚೋಳಗಳು ಅವರೇ. ನಾವೇನು ಕಾಂಗ್ರೆಸ್ ಚೋಳಗಳಲ್ಲ, ನಾವು JDS ಚೋಳ. ನೀವು ಮಾಡ್ಬಿಟ್ಟು ಇವತ್ತು ಅನ್ಯಾಯ ಮಾಡ್ಬಿಟ್ಟು ನಮಗೆ ಯಾಕ್ರಿ ಅನ್ಯಾಯ ಮಾಡ್ತೀರಿ ಇವತ್ತು? ಇವತ್ತು ಏನು ಬೇಕು ಹೇಳ್ರಿ, ಏನು ಮಾಡಿದ್ರಿ ಹೇಳ್ರಿ ನಮಗೆ. ಇವತ್ತು ಬಿಟ್ರೆ ನಮ್ಗೆ ಅನುಕೂಲ ಹಾಕೊಂಡ್ರಿ, ಒಳ್ಳೆ ಅನುಕೂಲ ರೀ. ಯಾವುದೇ ರೀತಿ ಅನ್ಯಾಯ ಇಲ್ಲ ರೀ. ಯಾವುದು ಅವ್ರು ಹೇಳ್ತಾರೆ ಯಾರೋ ಇವು ಮಧ್ಯವರ್ತಿಗಳು ಯಾವ ಮಧ್ಯವರ್ತಿಗಳು ಇಲ್ಲ ಇಲ್ಲಿ. ಆರಾಮಾಗಿ ದುಡ್ಡು ಕೊಡ್ತಾವ್ರೆ. ಒಳ್ಳೆ ಆಫೀಸರ್ ಪ್ರಸನ್ನ ಕುಮಾರ್ ಅಂತ ಒಳ್ಳೆ ಆಫೀಸರ್ ನೇಮಕ ಮಾಡವ್ರೆ. ಅಯ್ಯಪ್ಪ ನಗ್ನಗ್ತಾ ಎಲ್ಲರಿಗೂ ಒಳ್ಳೆ ಅನುಕೂಲ ಮಾಡ್ತಾಯಿದ್ದಾರೆ. ಇವತ್ತು ಯಾರಿಂದ ನಮಗೆ ಅನ್ಯಾಯ ಆಗ್ತಾಯಿಲ್ಲ. ಬೇಕಾದ್ರೆ ಇನ್ನೂ ನೀವು ಬಂದರೆ ಏನಾರು ಅನ್ಯಾಯ ಆಗೋಯ್ತದ. ಅದು ನಿಮ್ಮ ಕೈ ಮುಗಿತೀನಿ, ಒಂದು ಸ್ವಲ್ಪ ಬಿಟ್ಬಿಟ್ಟು ಮನೆ ಕಡೆನ ಹೋಗಪ್ಪ. ನಿನ್ನ ಕೈ ಮುಗಿತೀನಿ ಕುಮಾರಣ್ಣ, ನಿನ್ನ ಕಾಲ್ಗಾನ ಬೆಳಿತೀನಿ ಹೋಗಯ್ಯ ಕುಮಾರಣ್ಣ. ಅಷ್ಟಾದರೂ ಕಲ್ತ್ಕೊಳ್ಳೆ ನಿನಗೆ. ನಮ್ಮ ಅದ್ರಲ್ಲಿ ಓಡೋದ್ರ ಕಣ್ಣಿಗೆ ಬರ್ಲಿವೆ ನಿನಗೆ.
ಸಾಕು ರೀ, ನಾನು ದುಡ್ದಿದ್ದೀನಿ ರೀ, ನಾವು ದುಡ್ದಿದ್ದೀವಿ. ನಮ್ಮ ಅಪ್ಪದಿರು ಹುಡ್ದಾಗಿದ್ದ ಬೇಡ JDS, ನಿಮ್ಮ ಅಪ್ಪ ಹುಡ್ದಾಗಿದ್ದನು ಜನತಾ ತಾಳನೆ. ಇವತ್ತು ನಾವಿಲ್ಲ ರೀ, ನಾವೇನಿಲ್ಲ. ನೀವು ಯಾವತ್ತಿದ್ರು ನಾವು ಅದ್ರಲ್ಲಿ ಆದರೂ ನಮ್ಗೊಂದು ಅನುಕೂಲ ಮಾಡ್ಕೊಡಪ್ಪ. ನಿನ್ನ ಕೈ ಮುಗಿತೀನಿ, ಬಿಟ್ಬಿಡ ನಾವು ಹೊಂಟೋಗಪ್ಪ, ಸುಮ್ಮನೆ ನಿನ್ನ ಕೈ ಮುಗಿತೀನಿ, ಅಷ್ಟಾದರೂ ಅನುಕೂಲ ಮಾಡಿರಿ. ಅವ್ರು ಇನ್ನೇನು ಹಾಕಾಕ್ಬಿಟ್ಟದೆ. ಇಲ್ಲಿ ಏನಂದ್ರೆ ಕಾಂಗ್ರೆಸ್ JDSನವ್ರು ಎಲ್ಲ ಅವರೇ, ಕಾಂಗ್ರೆಸ್ನವ್ರು ಅಂತಲ್ಲ, ಎಲ್ಲ ಪಕ್ಷದವರು ಅವರೇ, ಎಲ್ಲ ಪಕ್ಷದವರು ಒಗ್ಗಟ್ಟಾಗಿವ್ರು ಅನುಕೂಲ. ಪಾಪ DK ಶಿವಕುಮಾರ್ ಆಯಪ್ಪ ಏನು ಮಾಡ್ತಾನೆ ರೀ, ಇನ್ನು ಅವ್ನು ಗಂಡು ಕಣ್ರಿ. ಇವತ್ತು ಬಂದವ ನಾವು ಬಂದೆ ಪಾಪ ಅವ್ನು ಏನೇನು ಹಾಕೊಂಡು ನಾವು ಒಂದು ದಿವಸ ಓಟ್ ಹಾಕ್ತಾರಲ್ಲ, ಅವ್ನು ಇವತ್ತು ನಾವು ಹೇಳ್ಕೊಂಬರ್ರಿ ಗಂಡು ಆತ ಮಾಡ್ತಾ ಇರೋ ನೋಡ್ಬಿಟ್ರೆ ನೀವು ಒಬ್ಬ ರೈತರಿಗೆ ಒಂದು ಚೂರು ಹೆಚ್ಚು ಕಮ್ಮಿ ಆಗ್ಬಾರ್ದು ಅಂತ ಹೇಳ್ತಾವ್ರಿ ಪಾಪ ರೀ. ಅಷ್ಟೆಲ್ಲ ಮಾಡೋ ಮನುಷ್ಯನ ನಾವು ಇವತ್ತು ನೀನು ಬಂದು ಅವ್ನು ಚೇಳಗಳು ಅಂತ ಹೇಳ್ತಿಯಲ್ಲ, ನಾವು ನಿನಗೆ ಚೇಳಗಳಾಗ ನೀನೇನು ಇಕ್ಕ ಕಳಿಸ್ತೀನಿ ನಮಗೆ. ಇವಾಗ ಏನು ಇಕ್ಕ ಕಳಿಸ್ತಲ್ಲ ಸ್ವಾಮಿ. ಸದ್ಯ ಈ ಅಪ್ಪ ನಾ ಮಾಡ್ತೇನೆ ಟೌನ್ಶಿಪ್ ಈಗ ಬಿಟ್ಟೋಗ್ಬಿಟ್ರೆ ನೀನು ಹುಟ್ಟು ಬಂದರೂ ನೀನು ಮಾಡೋಕ್ಕಾಗಲ್ಲ. ಇದೊಂದು ಟೈಮ್ ನಮಗೊಂದು ಅವಕಾಶ ಕೊಡು ಸ್ವಾಮಿ. ನೀನು ಎಲ್ಲಾನಾಗಲಿ ನಿನ್ನ ಕೈ ಮುಗಿತೀನಿ, ಹೊಂಟೋಗ್ಬಿಡ್ಬಾರ್ದು, ನಿನ್ನ ಕೈ ಮುಗಿತೀನಿ. ಇದೊಂದು ಅವಕಾಶ ಕೊಡಬೇಕಂತ ನಾನು ನಿನ್ನ ಕೈ ಮುಗಿತೀನಿ ಸ್ವಾಮಿ. ಸಿಕ್ಕೋದೆ ಈ ಹಿಂದೆ ನೀವೇ ನಿಮ್ಮ ಜಿಲ್ಲೆಯಿಂದ ಅವರನ್ನ ಮುಖ್ಯಮಂತ್ರಿಗಳನ್ನು ಸೋದಾಯಿತ ಮಾಡಿದ್ರಿ. ಏನು ಸರ್? ಮುಖ್ಯಮಂತ್ರಿ ಆದಾಗ ಅವಾಗೂ ಹೋಗಿದ್ದು, ಕೃಷ್ಣ ಅದೆಲ್ಲ ಮಾತುಕತೆ ಮಾತಾಡ್ದು, ಅವಾಗ ಖುಷಿಯಾಗಿ ನಮಗೆ ಭಲೆ ಖುಷಿ ಆಗ್ಬಿಡ್ತು. ಆವಾಗಲೇ ನಾವು ಎಲ್ಲ ಒಪ್ಕೊಂಡು ಬಂದಿದ್ದು. ಆಮೇಲೆ ಇವ್ರ ಕೈಯೆಲ್ಲ DLFನಿಂದ 500 ಕೋಟಿ ರೂಪಾಯಿ ತರಿಸ್ಕೊಂಡ್ರು. ಅದು 500 ರೂಪಾಯಿ ಕೊಟ್ಟು ಮಾಡ್ತೀನಿ ಅಂತ ಆಗಿಲ್ಲ, ಅವ್ರ ಕೈಲಿ ಆಗಲ್ಲ. ಎರಡನೇ ಸತಿ ಆದ್ರೆ ಬಂದಾಗ ರೆಡ್ ಝೋನ್ ತೆಗ್ದಿದ್ರು ನಾವು ಬದಿಕೊಳ್ಳೋರಿ. ಏನು ರೀ 5 ಎಕರೆ ಹಾಳು ಮಾಡ್ಕೊಳ್ಳೋ ಬದಲು ಇವತ್ತು 1 ಎಕರೆ ಉಳ್ಕೊಂಡು ಸಾಕಾಯ್ತಲ್ರಿ, ಎಲ್ಲ ಹಾಳು ಮಾಡ್ಕೊಡ್ಬಲ್ರಿ. ನಮ್ಗೆ ಅನ್ಯಾಯ ಆಗ್ಲಿವೇನ್ರಿ? ಹಾಂ ಹೇಳ್ರಿ ನೋಡೋಣ. ಅದ ಈಗ ಆದ್ರೂ ಒಂದು ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಡ್ರಿ.